Okay, conditional while and do while in unconditional for statement. While construct. Okay, while construct. While contrast ಅನ್ನೋದು ಏನದ ಅಂತ construct ಅನ್ನೋದು ಏನದ, so it is a one type of looping statement. ಅಪ್ಪ ಲೂಪಿಂಗ್ ಕನ್ಸ್ಟ್ರಕ್ಟ್ ಅದ ಒಂದು, ಹೌದಾ? ಸೊ ಇದು ಏನಪ್ಪಾ ಅಂತಂದ್ರೆ ವೈಲ್ ಕನ್ಸ್ಟ್ರಕ್ಟ್ ಅನ್ನೋದು ಯಾವ ಟೈಪ್ ಆಗ್ತದ ಅಂದ್ರೆ ದಿಸ್ ಇಸ್ ದ ಪ್ರೀ ಟೆಸ್ಟೆಡ್ ಲೂಪಿಂಗ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ ಇನ್ನೊಂದು ಹೆಸರು ಅಂತಂದ್ರೆ ದಿಸ್ ಇಸ್ ಪ್ರೀ ಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್. ಪ್ರೀ ಟೆಸ್ಟೆಡ್ ಅಂತಂದ್ರೆ ಬಿಫೋರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಬಾಡಿ ಆಫ್ ದ ವೈಲ್, ಸೊ ಇದೇನ್ ಮಾಡ್ತದ, ಫಸ್ಟ್ ಇಟ್ ವಿಲ್ ಚೆಕ್, ಫಸ್ಟ್ ಕಂಡೀಷನ್ ಅನ್ನ ಚೆಕ್ ಮಾಡ್ತದ, ಆಮೇಲೆ ಏನ್ ಮಾಡ್ತದ ನೆಕ್ಸ್ಟ್ ಇಟ್ ಎಂಟರ್ಸ್ ಟು ದ ಬಾಡಿ. ಅಂದ್ರೆ ಹ್ಯಾಂಗ ಅನ್ನೋದು ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತದ. ದಿಸ್ ಸ್ಟ್ರಕ್ಚರ್ ಚೆಕ್ಸ್ ದ ಕಂಡೀಷನ್ ಎಟ್ ದ ಬಿಗಿನಿಂಗ್ ಆಫ್ ದ ಸ್ಟ್ರಕ್ಚರ್. ಅಂದ್ರೆ ಮೊದಲೇನ ಏನಾಗ್ತದೆ, ಕಂಡೀಷನ್ ಅನ್ನ ಚೆಕ್ ಮಾಡ್ತದ. ಸೊ ಕಂಡೀಷನ್ ಚೆಕ್ ಮಾಡಿ ಏನ್ ಮಾಡ್ತದ, ಅವ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಏನಾಗ್ತದ, ಅಗೇನ್ ಅಂಡ್ ಅಗೇನ್ ಏನಾಗ್ತದ, ಆ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಆಗ್ತದ. ಹಂಗೆ ಎಲ್ಲಿವರೆಗೆ ಅಂತಂದ್ರೆ ಕಂಡೀಷನ್ ಈಸ್ ಟ್ರೂ ಇರೋ ತನಕ. ಯಾವಾಗ ಅದು ಫಾಲ್ಸ್ ಆಯ್ತು, ವೆನ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ದ ಕಂಟ್ರೋಲ್ ಈಸ್ ಟ್ರಾನ್ಸ್ಫರ್ಡ್ ಔಟ್ ಆಫ್ ದಿ ಸ್ಟ್ರಕ್ಚರ್. ಹೌದಾ? ಸೊ ಅಂದ್ರೆ ಏನಾಗ್ತದ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಗ್ತದ. ಓಕೆ, ಸೊ ಫಸ್ಟ್ ಏನು, ವೈಲ್ ಟೆಸ್ಟ್ ಕಂಡೀಷನ್ ಅಂದ್ರೆ ಇಲ್ಲಿ ಏನಾಗ್ಯದ, ಏನೊಂದು ಕಂಡೀಷನ್ ಅನ್ನ ಕೊಟ್ಟಾರ. ಈ ಕಂಡೀಷನ್ ಅನ್ನ ಕೊಟ್ಟಾಗ ಏನಾಗ್ತದ, ಕಂಡೀಷನ್ ಟ್ರೂ ಆಯ್ತು ಅಂತ ತಿಳ್ಕೊರಿ. ಸೊ ಟ್ರೂ ಆಯ್ತು ಅಂದ್ರೆ ಏನಾಗ್ತದ, ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗ್ತದ, ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗ್ತದ, ಅಪ್ ಟು ಸ್ಟೇಟ್ಮೆಂಟ್ n. ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಅವ ಎಲ್ಲ ಎಕ್ಸಿಕ್ಯೂಟ್ ಆಗ್ತಾವ. ಎಕ್ಸಿಕ್ಯೂಟ್ ಆಗ್ತದ, ಮತ್ತೆ ರಿಟರ್ನ್ ಇಲ್ಲೇ ಬರ್ತದ. ಮತ್ತೆ ಏನಾಗ್ತದ, ಕಂಡೀಷನ್ ಅನ್ನ ಚೆಕ್ ಆಗ್ತದ. ಮತ್ತೆ ಟ್ರೂ ಆಯ್ತಂದ್ರ ಸ್ಟೇಟ್ಮೆಂಟ್ 1 2 ಏನೋ ಎಲ್ಲ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದ, ಮತ್ತೆ ರಿಟರ್ನ್ ಬರ್ತದ. ಹಿಂಗೆ ಎಲ್ಲಿವರೆಗೆ ಆಗ್ತಾ ಇರ್ತದ ಅಂದ್ರೆ ಯಾವಾಗ ಇಲ್ಲಿ ಕಂಡೀಷನ್ ಅನ್ನ ಫಾಲ್ಸ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ, ಇಲ್ಲಿ ಹೊರಗಡೆ ಬರ್ತದ. ಇಟ್ ಈಸ್ ಎಂಡ್ ಆಫ್ ವೈಲ್. ಅಂದ್ರ ಈ ಬಾಡಿ ಒಳಗ್ ಬರ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಏನಾಗ್ತದ, ಕಂಡೀಷನ್ ಅನ್ನ ಚೆಕ್ ಆಗ್ತದ. ಅದಕ್ಕೆ ಏನಂದ್ರ ಪ್ರೀ ಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಏನಂತ ಕರೀತಾರ, ಪ್ರೀ ಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್. ಅಂದ್ರೆ ಏನಾಯ್ತು, ಫಸ್ಟ್ ಇಟ್ ವಿಲ್ ಚೆಕ್ ದ ಕಂಡೀಷನ್. ಫಸ್ಟ್ ಏನ್ ಮಾಡ್ತದ, ಕಂಡೀಷನ್ ಅನ್ನ ಚೆಕ್ ಮಾಡ್ತದ. ಇಫ್ ದ ಕಂಡೀಷನ್ ಬಿಕಮ್ಸ್ ಟ್ರೂ, ಕಂಡೀಷನ್ ಟ್ರೂ ಆಯ್ತು ಅಂತಂದ್ರ ಅವಾಗ ಏನಾಗ್ತದ, ದಿ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಅಗೇನ್ ಅಂಡ್ ಅಗೇನ್. ಆ ಕಂಡೀಷನ್ ಎಲ್ಲಿವರೆಗೆ ಟ್ರೂ ಆಗ್ತಿರ್ತೋ ಅಲ್ಲಿವರೆಗೆ ಈ ಸ್ಟೇಟ್ಮೆಂಟ್ಸ್ ಗಳೆಲ್ಲ ಎಕ್ಸಿಕ್ಯೂಟ್ ಆಗ್ತಾವ. ಯಾವಾಗ ಇಲ್ಲಿ ಕಂಡೀಷನ್ ಅನ್ನ ಫಾಲ್ಸ್ ಆಯ್ತು, ಹೌದಾ? ಸೊ ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ, ಎಂಡ್ ಆಫ್ ದಿ ವೈಲ್. ಅಂದ್ರೆ ಈ ಲೂಪಿಂದ ಒಳಗಡೆ ಬರಲ್ಲ, ಲೂಪಿಂದ ಹೊರಗಡೆ ಏನಾಗ್ತದ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನವ ಅವು ಎಕ್ಸಿಕ್ಯೂಟ್ ಅನ್ನ ಆಗ್ತಾವ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ವೈಲ್ ಸ್ಟೇಟ್ಮೆಂಟ್. ಹೌದಾ? ಸೊ ಜನರಲ್ ಫಾರ್ಮ್, ರೈಟ್ ದ ಸಿಂಟ್ಯಾಕ್ಸ್ ಆಫ್ ವೈಲ್ ಕನ್ಸ್ಟ್ರಕ್ಟ್ ಅಥವಾ ವೈಲ್ ಲೂಪಿಂಗ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಒನ್. ಇದು ಜನರಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ ಇದು ಜನರಲ್ ಸ್ಟ್ರಕ್ಚರ್ ಅನ್ನ ಗೊತ್ತಾಗಬೇಕು, ಬರ್ಕೋರಿದು. Okay, this is the flowchart of while construct. Flowchart of while construct. So first control ಇಲ್ಲಿ ಬಂತು. So control ಬಂದ್ಬಿಳಕ್ಕೆ ಏನಾಯ್ತು, so here it is checking the condition. If the condition becomes a true, condition true ಆಯ್ತು ಅಂತಂದ್ರೆ so then statement 1 statement 2 dot 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 statement n. ಅಂದ್ರೆ ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಅನ್ನ ಬರೆದಿರಿ ಅವೆಲ್ಲ ಏನಾಗ್ತಾವ, ಎಕ್ಸಿಕ್ಯೂಟ್ ಆಗ್ತಾವ. ಸೊ ಎಕ್ಸಿಕ್ಯೂಟ್ ಆದ್ಮೇಲೆ ಡೈರೆಕ್ಷನ್ ಯಾವ ಕಡೆ ಇದೆ, ಈ ಕಡೆ ಇದೆ. ಸೊ ಡೈರೆಕ್ಷನ್ ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಚೆಕ್, ಮತ್ತೆ ಇಲ್ಲಿ ಏನಾಗ್ತದ, ಮತ್ತೆ ಟೆಸ್ಟ್ ಕಂಡೀಷನ್ ಚೆಕ್ ಆಗ್ತದ. ಸೊ ಹಿಂಗೆ ಎಲ್ಲಿವರೆಗೆ ಆಗ್ತಾ ಇರ್ತದ, ಅದು ದ ಕಂಡೀಷನ್ ಶುಡ್ ಏನಾಗಬೇಕು, ಫಾಲ್ಸ್ ಆಗ್ಬೇಕು. ಕಂಡೀಷನ್ ಫಾಲ್ಸ್ ಆಗ್ಬೇಕು. ಫಾಲ್ಸ್ ಆಯ್ತು ಅಂದ್ರೆ ಎಲ್ಲಿ ಹೋಗ್ಲತ್ತದ, ಇಲ್ಲಿ ಹೋಗ್ಲತ್ತದ. ಸೊ ಇಲ್ಲಿ ಹೋಗಿ ಏನಾಗ್ಲತ್ತದ, ಲಾಸ್ಟ್ ಎಕ್ಸಿಟ್ ಆಗ್ಲತ್ತದ. ಸೊ ದಟ್ ಈಸ್ ಎಕ್ಸಿಟಿಂಗ್ ಫ್ರಮ್ ವೈಲ್ ಕನ್ಸ್ಟ್ರಕ್ಟ್. ಅಂದ್ರ ಎಲ್ಲಿವರೆಗೆ ಕಂಡೀಷನ್ ಟ್ರೂ ಆಗ್ತಾ ಇರ್ತದ ಅಲ್ಲಿವರೆಗೆ ಏನಾಗ್ತದ, ದಿ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟಿಂಗ್ ರಿಪೀಟೆಡ್ಲಿ. ಯಾವಾಗ ಕಂಡೀಷನ್ ಫಾಲ್ಸ್ ಆಯಿತು ಅಂತಂದ್ರೆ ಅವಾಗ ಮಾತ್ರ ಏನಾಗ್ತದ, ಇದು ಹೊರಗಡೆ ಬಂದ್ಬಿಡ್ತದೆ. So this is the example of while construct. Okay, so first ಏನ್ ಮಾಡ್ಯಾರ, ಇನಿಷಿಯಲಿ ಐ ವ್ಯಾಲ್ಯೂ ಎಷ್ಟು ತೊಗೊಂಡಾರ, 1 ತೊಗೊಂಡಾರ. ಐ ವ್ಯಾಲ್ಯೂ 1 ಅನ್ನ ತಗೊಂಡು ನಾವೇನ್ ಮಾಡಿದೆವು, ವಿ ಆರ್ ಎಂಟರಿಂಗ್ ಟು ದ ಬಾಡಿ ಆಫ್ ದಿ ವೈಲ್ ಲೂಪ್. ಹೌದಾ? ಸೊ ವೈಲ್ ಲೂಪ್ ನೇ ಹೊಂಟಿದೆವು. ಇಲ್ಲಿ ಏನಾಗ್ತದ ಅಂತಂದ್ರೆ ವೈಲ್ ಲೂಪ್ ಒಳಗ ಐ ವ್ಯಾಲ್ಯೂ ಎಷ್ಟದ, 1 ಅದ.
ಹೌದಾ? ಸೊ 1 I value 1 ಅದ. So 1 is less than or equals to 5 ಅಂದ. 1 is less than or equal to 5. So condition ಏನಾಗ್ತದೆ ಇಲ್ಲಿ? 5. Condition ಏನಾಗ್ತದೆ? 1 is less than 5. The True. condition becomes True. True. ಟ್ರೂ ಐತಂದ್ರ ಪ್ರಿಂಟ್ ಐ ಅಂದರ್. ಸೊ ಐ ಒಳಗ್ ವ್ಯಾಲ್ಯೂ ಎಷ್ಟದ? 1. ಎಸ್. ಸೊ ಇಟ್ ಈಸ್ ಪ್ರಿಂಟಿಂಗ್ 1 ಅಂತ ಹೇಳಿ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಏನಾಯ್ತು? ಐ ಈಕ್ವಲ್ ಟು ಐ ಪ್ಲಸ್ 1. ಐ ಈಕ್ವಲ್ ಟು ಐ ಪ್ಲಸ್ 1 ಅಂದರ್. ಸೊ ಐ ವ್ಯಾಲ್ಯೂ ಎಷ್ಟದ ಈಗ ಪ್ರೆಸೆಂಟ್ ಅಲ್ಲಿ? 1 ಅದ. 1 One. ಪ್ಲಸ್ 1 2. 2. 2. So the present value of I is 2. So again it is going to check here while I value ಎಷ್ಟೈತಿ ಈಗ? 2. 2. Less than 5. Yes, True. it is true. Again print I value ಎಷ್ಟದ ಈಗ? 2. 2. 2 print ಆಯ್ತು. Next I equal to I plus 1. 2 plus 1 is 3. 3. ಮತ್ತೆ ಇಲ್ಲಿ ಚೆಕ್ ಮಾಡ್ತದೆ. So 3 is less than or equal to 5. Yes, true. Next print I value 3 ಆಯ್ತು. Next 3 plus 1 is 4. 4 ಆಯ್ತು I value. ಮತ್ತೆ ಬಂತಿಲ್ಲಿ while 4 is less than or equal to 5. True. ಮತ್ತೆ print I value 4 ಆಯ್ತು. 4 plus 1 is 5. 5 ಆಯ್ತು. ಮತ್ತೆ ವಾಪಸ್ ಇಲ್ಲೇ ಬಂತು. ಈಗ ಸದ್ದ 5 ಅದಾವ I value. 5 is less than or equal to 5. No. 5 is equal to 5. Yes. ಅಂದ್ರೆ true ಆಯ್ತು ಕಂಡೀಷನ್. Print 5. I value 5 ಆಯ್ತು. ಈಗ ನೋಡ್ರಿ 5 ಇತ್ತು I value. 5 plus 1 6. 6. 6. 6. So 6 is less than 5. False. False. ಯಾವಾಗ False. false ಆಯ್ತು ಅಂದ್ರೆ ಏನಾಗ್ತದ? ಎಂಡ್ ಆಫ್ ವೈಲ್ ಏನ್ ಬರ್ದಾರಲ್ಲ, ಎಂಡ್ ಆಫ್ ವೈಲ್ ಏನ್ ಬರ್ದಾರಲ್ಲ ಇಲ್ಲಿ ಹೊರಗಡೆ ಬಂದ್ಬಿಡ್ತದ. ಅಂದ್ರೆ ಎಷ್ಟು ಪ್ರಿಂಟ್ ಆಯ್ತು ನಮ್ಗ? 1 2 3 4 5 ಪ್ರಿಂಟ್ ಆಯ್ತು. ಗೊತ್ತಾಯ್ತು ಹೆಂಗ್ ಎಕ್ಸಿಕ್ಯೂಟ್ ಆಗ್ತದ ಅಂತ ಹೇಳಿ? Yes, sir. Yes, sir. Okay. ಸೊ ಅದೇ ಎಕ್ಸ್ಪ್ಲನೇಷನ್ ಮಾಡಿದಾರ. ದ ವೇರಿಯಬಲ್ ಐ ಇಸ್ ಫಸ್ಟ್ ಇನಿಷಿಯಲೈಸ್ ಟು 1. ಅಂದ್ರೆ ಫಸ್ಟ್ ಏನ್ ಮಾಡಿದನು? 1 ತೊಗೊಂಡಿದ್ದವು. ಇನಿಷಿಯಲೈಸ್ ಮಾಡಿದ ಫಸ್ಟ್ ಏನ್ರ ವ್ಯಾಲ್ಯೂ ಬೇಕಲ್ಲ ನಮ್ಗೆ, ಅದಕ್ಕೆ 1 ಅಂತ ತೊಗೊಂಡಿದ್ದವು. ದ ಸ್ಟೇಟ್ಮೆಂಟ್ ಇನ್ಸೈಡ್ ದ ವೈಲ್ ಸ್ಟ್ರಕ್ಚರ್ ಡಿಸ್ಪ್ಲೇಸ್ ದ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ಐ. ಇಲ್ಲಿ ಏನ್ ಮಾಡತ್ತಿದ್ದು? ವಿ ಆರ್ ಪ್ರಿಂಟಿಂಗ್ ದ ಐ ವ್ಯಾಲ್ಯೂ ಬೈ ಇನ್ಕ್ರಿಮೆಂಟಿಂಗ್ 1. ಪ್ರತಿ ಸಲ ಏನ್ ಮಾಡತ್ತಿದ್ದು? ಐ ವ್ಯಾಲ್ಯೂ ಒಂದೊಂದು ಜಾಸ್ತಿ ಮಾಡ್ಕೋತಾ ಹೊಂಟಿದ್ದು. ಹೌದಾ? ಸೊ ದಿಸ್ ಪ್ರೊಸೆಸ್ ಕಂಟಿನ್ಯೂಸ್ ಅಂಟಿಲ್ ದ ಕಂಡೀಷನ್ ಈಸ್ ಟ್ರೂ. ಇದು ಎಲ್ಲಿವರೆಗೆ ಹಿಂಗೆ ನಡೀತಾ ಇರ್ತದೆ ಅಂದ್ರೆ ಕಂಡೀಷನ್ ಟ್ರೂ ಆಗೋವರೆಗೂ ನಡೀತದೆ. ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ? ಈ ವೈಲ್ ಒಳಗಿನ ಏನಾಗ್ತದ? ಹೊರಗಡೆ ಬಂದ್ಬಿಡ್ತದ. ಯಾವಾಗ ಹೊರಗಡೆ ಬರ್ತದ? ಏನಾಗಬೇಕು? ಕಂಡೀಷನ್ ಏನಾಗಬೇಕು? False. ಎಸ್, ಕಂಡೀಷನ್ ಫಾಲ್ಸ್ ಆಗೋವರೆಗೂ ಅದೇನಾಗ್ತಿರ್ತದ? ಬಾಡಿ ಹಂಗೆ ಎಕ್ಸಿಕ್ಯೂಟ್ ಆಗ್ತದೆ ಟ್ರೂ ಆದಾಗ. ಯಾವ ಫಾಲ್ಸ್ ಆಯ್ತು ಅಂದ್ರೆ ಅವಾಗ ಕಂಡೀಷನ್ ಇಂದ ಏನ್ ಮಾಡ್ತದ? ಹೊರಗಡೆ ಬಂದ್ಬಿಡ್ತದೆ. ಸೊ ದಿಸ್ ಇಸ್ ದ ವೈಲ್ ಕನ್ಸ್ಟ್ರಕ್ಟ್. ಸೊ ವೈಲ್ ನಾಗ ಏನಾಗ್ತದ? ಫಸ್ಟ್ ಏನಾಗ್ತದ? ಕಂಡೀಷನ್ ಫಸ್ಟ್ ಇಟ್ ವಿಲ್ ಚೆಕ್ ದ ಕಂಡೀಷನ್. ಫಸ್ಟ್ ಗೆ ಚೆಕ್ ಮಾಡ್ತದ ಕಂಡೀಷನ್. ಅದಕ್ಕೆ ಇದಕ್ಕೆ ಏನಂತ ಕರೀತಾರೆ? ಇನ್ನೊಂದು ಹೆಸರು ಏನಂತ ಕರೀತಾರ? ಪ್ರೀ Tested. ಎಸ್, ಪ್ರೀ ಟೆಸ್ಟೆಡ್ ಅಂತ ಕರೀತಾರೆ ಇದಕ್ಕೆ. ಯಾಕಂದ್ರೆ ಪ್ರೀ ಅಂತಂದ್ರೆ ಏನು? ಮೊದ್ಲ. ಪ್ರೀ ಅಂದ್ರೆ ಮೊದ್ಲ. ಟೆಸ್ಟಿಂಗ್ ಆಮೇಲೆ ಟೆಸ್ಟ್ ಮಾಡ್ತದ, ಮೊದಲು ಟೆಸ್ಟ್ ಮಾಡ್ತದ. ನೆಕ್ಸ್ಟ್ ಡೂ ವೈಲ್ ಕನ್ಸ್ಟ್ರಕ್ಟ್. ಸೊ ಡೂ ವೈಲ್ ಕನ್ಸ್ಟ್ರಕ್ಟ್ ಏನಪ್ಪಾ ಅಂತಂದ್ರೆ ಇದು ಪೋಸ್ಟ್ ಟೆಸ್ಟೆಡ್ ಲೂಪಿಂಗ್ ಸ್ಟ್ರಕ್ಚರ್. ದಿಸ್ ಈಸ್ ಪೋಸ್ಟ್ ಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್. ಅದು ಪ್ರೀ ಟೆಸ್ಟೆಡ್ ಇತ್ತು, ಇದು ಪೋಸ್ಟ್ ಟೆಸ್ಟೆಡ್ ಅದ. ಅಂತಂದ್ರ ಫಸ್ಟ್ ಏನಾಗ್ತದ? First it enters to the body of the do while and then it will check the condition. As the while we have seen, first it will check the condition and then enters into the body only when the condition has to be true. Elli
ಇನ್ ದ ವೈಲ್ ಒಳಗ್. ಸೊ ವೈಲ್ ಒಳಗ ಫಸ್ಟ್ ಕಂಡೀಷನ್ ಚೆಕ್ ಆಗ್ತದ, ಕಂಡೀಷನ್ ಚೆಕ್ ಆಗಿ ಟ್ರೂ ಆದ್ರೆ ಮಾತ್ರ ಬಾಡಿ ಒಳಗ್ ಬರ್ತಿತ್ತು. ಸೊ ಬಾಡಿ ಅಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಇರ್ತಾವಲ್ಲ ಅವು. ಬಟ್ ಇನ್ ದ ಡೂ ವೈಲ್ ನ ಹಂಗಿಲ್ಲ. ಸೊ ಡೂ ವೈಲ್ ನಾಗ ಏನಾಗ್ತದ, ಫಸ್ಟ್ ಏನಾಗ್ತದ, ಇಟ್ ಎಂಟರ್ಸ್ ಟು ದ ಬಾಡಿ. ಇಟ್ ಮೀನ್ಸ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಏನೋ ಅವೆಲ್ಲ ಎಕ್ಸಿಕ್ಯೂಟ್ ಆಗ್ತಾವ. ಆಮೇಲೆ ಏನಾಗ್ತದ, ಲಾಸ್ಟ್ ನಾಗ ಏನ್ ಮಾಡ್ತದ, ಕಂಡೀಷನ್ ಅನ್ನ ಚೆಕ್ ಮಾಡ್ತದ. ಹೌದಾ? ಸೊ ದಿಸ್ ಇಸ್ ಡೂ ವೈಲ್. ಸೊ ಇಲ್ಲೂ ಕೂಡ ಏನಾಗ್ತದ, ಫಸ್ಟ್ ಪೋಸ್ಟ್ ಟೆಸ್ಟೆಡ್ ಅಂದ್ರೆ ಫಸ್ಟ್ ಏನಾಯ್ತು, ದ ಸ್ಟ್ರಕ್ಚರ್ ಚೆಕ್ಸ್ ದ ಕಂಡೀಷನ್ ಎಟ್ ದ ಎಂಡ್ ಆಫ್ ದಿ ಸ್ಟ್ರಕ್ಚರ್ ಅಂದ್ರೆ ಲಾಸ್ಟ್ ನಾಗ ಏನ್ ಮಾಡ್ತದೆ, ಇದು ಕಂಡೀಷನ್ ಚೆಕ್ ಮಾಡ್ತದೆ. ಸೊ ಅವಾಗ ಏನಾಗ್ತದ, ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೇನ್ ಅಂಡ್ ಅಗೇನ್ ದ ಕಂಡೀಷನ್ ಈಸ್ ಟ್ರೂ. ಇಲ್ಲಿ ಏನಾಗ್ತಾವ, ಸ್ಟೇಟ್ಮೆಂಟ್ ಗಳು ಫಸ್ಟ್ ಎಕ್ಸಿಕ್ಯೂಟ್ ಆಗ್ತಾವ. ಹೌದಾ? ಸೊ ಎಲ್ಲಿವರೆಗೆ ಸೇಮ್ ಇಲ್ಲೂ ಕೂಡ ಟ್ರೂ ಇದ್ದಾಗ ಎಕ್ಸಿಕ್ಯೂಟ್ ಆಗ್ತಾವ. ಫಾಲ್ಸ್ ಆಯ್ತಂದ್ರ ಕಂಟ್ರೋಲ್ ಏನಾಗ್ತದ, ಬಾಡಿ ಆಫ್ ದಿ ವೈಲ್ ಆಗಿರ್ಬೋದು ಡೂ ವೈಲ್. ಫಾಲ್ಸ್ ಆಯ್ತಂದ್ರೆ ಹೊರಗಡೆ ಬಂದ್ಬಿಡ್ತದ ಒಟ್ಟ ಇದ್ರೊಳಗೆ. ಹೌದಾ? ಇದು ಗೊತ್ತಾಯ್ತಲ್ಲ. ಸೊ ಫಸ್ಟ್ ಡೂ ನಾಗ ಏನಾಯ್ತು, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಫಸ್ಟ್ ಏನಾಗ್ಯದ, ಡೈರೆಕ್ಟ್ ಎಂಟ್ರಿ ಅಂದಂಗ ಬಾಡಿನಾಗ ಬಂತು, ಡೈರೆಕ್ಟ್ ಎಂಟ್ರಿ ಕೊಡ್ತು. ಸೊ ಇಲ್ಲಿ ಏನಾಯ್ತು, ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಗಳು ಎಕ್ಸಿಕ್ಯೂಟ್ ಆಗ್ತಾವ. ಆಮೇಲೆ ಲಾಸ್ಟ್ ಏನಾಗ್ತದ, ಕಂಡೀಷನ್ ಅನ್ನ ಚೆಕ್ ಆಗ್ತದ. ಕಂಡೀಷನ್ ಚೆಕ್ ಆಗಿ ಇಲ್ಲಿ ಟ್ರೂ ಆಯ್ತಂದ್ರೆ ಮತ್ತೆ ವಾಪಸ್ ಬಂದು ಮತ್ತೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗ್ತಾವ. ಇಲ್ಲಿ ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಏನಾಯ್ತು, ಮತ್ತೆ ಇಲ್ಲಿ ವಾಪಸ್ ಹೋಗಿ ಫಸ್ಟ್ ಏನ್ ಮಾಡಲ್ಲ, ಎಕ್ಸಿಕ್ಯೂಟ್ ಆಗಲ್ಲ. ಯಾವ್ದು, ಸ್ಟೇಟ್ಮೆಂಟ್ 1 ಫಾಲ್ಸ್ ಆಯ್ತು ಅಂದ್ರೆ ಇಲ್ಲೇ ಮುಗೀತು. ಹೌದಾ? ಸೊ ನೆಕ್ಸ್ಟ್ ನೀವು ಇನ್ ದ ಫ್ಲೋ ಚಾರ್ಟ್ ಒಳಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ ಏನಪ್ಪಾ ಅಂತಂದ್ರೆ. ಸೊ ಇಲ್ಲಿ ನೋಡ್ರಿ, ಸೊ ಫಸ್ಟ್ ಏನಾಯ್ತು, ಕಂಟ್ರೋಲ್ ಇಲ್ಲಿ ಬಂದ್, ಕಂಟ್ರೋಲ್ ಇಲ್ಲಿ ಬಂದು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಡಾಟ್ ಡಾಟ್ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಆತೋ. ಇಲ್ಲಿ ಆ ಬಾಡಿ ಆಫ್ ದಿ ಡೂ ವೈಲ್ ಎಕ್ಸಿಕ್ಯೂಟ್ ಆಯ್ತು. ಆಮೇಲೆ ಏನ್ ಬಂತು, ಇಲ್ಲಿ ಬಂತು ಅಂದ್ರೆ ಡೂ ವೈಲ್ ನಾಗ ಏನ್ ಅಲ್ಲತ್ತದ, ಕಂಡೀಷನ್ ಲಾಸ್ಟಿಗೆ ಚೆಕ್ ಅಲ್ಲತ್ತದ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಯಾವ ನೋಡ್ರಿ. ಸೊ ಇನ್ ದ ವೈಲ್ ಒಳಗೆ ಏನಾಗಿತ್ತು, ಇನ್ ದ ವೈಲ್ ಸೊ ಫಸ್ಟ್ ಕಂಡೀಷನ್ ಚೆಕ್ ಆಗಿ ಆಮೇಲೆ ಸ್ಟೇಟ್ಮೆಂಟ್ ಗಳು ಎಕ್ಸಿಕ್ಯೂಟ್ ಆಗಿವು. ಅದು ಅಪೋಸಿಟ್ ಅದ ಅಂತ ಹೇಳ್ಕೊ. ಹೌದಾ? ಸೊ ಇಲ್ಲಿ ಏನಾಯ್ತು, ಇಲ್ಲಿ ಕಂಡೀಷನ್ ಅನ್ನ ಚೆಕ್ ಆಗಿ ಟ್ರೂ ಆಯ್ತು ಅಂತ ತಿಳ್ಕೊರಿ. ಟ್ರೂ ಆಯ್ತು ಅಂದ್ರೆ ಮತ್ತೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಡಾಟ್ ಡಾಟ್ ಸ್ಟೇಟ್ಮೆಂಟ್ ಏನ್ ಎಕ್ಸಿಕ್ಯೂಟ್ ಆಗ್ತಿರ್ತಾವ. ಹಿಂಗೆ ಟ್ರೂ ಆದಾಗ ಎಕ್ಸಿಕ್ಯೂಟ್ ಹಾಕೋತಾನೆ ಇರ್ತದೆ. ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ, ಇವು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗಲ್ಲ. ಏನಾಗ್ತದೆ, ಇದು ಕಂಟ್ರೋಲ್ ನೋಡ್ರಿ ಇಲ್ಲಿ ಕೆಳಗಡೆ ಉಂಟು ಅಂದ್ರೆ ಔಟ್ ಆಫ್ ದಿ ಡೂ ವೈಲ್ ಲೂಪ್. ಡೂ ವೈಲ್ ಲೂಪ್ ನಿಂದ ಹೊರಗಡೆನ ಬಂದು ಬಿಡುತ್ತೆ. ಹೌದಾ? ಸೊ ಒಂದು ಎಕ್ಸಾಂಪಲ್, ಹೌದಾ? ಸೊ ಫಸ್ಟ್ ನೋಡ್ರಿ, ಸಮ್ ಈಕ್ವಲ್ ಟು 0 ಅಂತ ಇನಿಷಿಯಲೈಸ್ ಮಾಡ್ಯಾರ ಒಂದು ವ್ಯಾಲ್ಯೂ. ಇನ್ನ ಒಂದು ವ್ಯಾಲ್ಯೂ ಏನ್ ಮಾಡ್ಯಾರ, ಇನಿಷಿಯಲೈಸ್ ಮಾಡ್ಯಾರ i ಈಕ್ವಲ್ ಟು 1 ಅಂದ್ರೆ ಸಮ್ ವ್ಯಾಲ್ಯೂ 0 i ವ್ಯಾಲ್ಯೂ 1. ಸೊ ಫಸ್ಟ್ ಡೂ ಸಮ್ ಈಕ್ವಲ್ ಟು ಸಮ್ ಪ್ಲಸ್ i ಅಂತಂದ್ರೆ ಸಮ್ ವ್ಯಾಲ್ಯೂ ಎಷ್ಟದ, 0 ಅದ, i ವ್ಯಾಲ್ಯೂ 1 ಅಂದ್ರೆ 0 ಪ್ಲಸ್ 1 0 ಪ್ಲಸ್ 1 ಎಷ್ಟಾಗ್ತದ, 1 ಆಗ್ತದ. ಅಂದ್ರೆ ಈಗ ಸದ್ಯ ಸಮ್ ವ್ಯಾಲ್ಯೂ ಎಷ್ಟೈತಿ, ಈಗ 1 ಆಯ್ತು. ಸೊ ಪ್ರೀವಿಯಸ್ಲಿ ಎಷ್ಟಿತ್ತು, 0 ಇತ್ತು. ಈಗ ಪ್ರೆಸೆಂಟ್ ಅಲ್ಲಿ ಎಷ್ಟಾಯ್ತು, 1 ಆಯ್ತು. ನೆಕ್ಸ್ಟ್ i ಈಕ್ವಲ್ ಟು i ಪ್ಲಸ್ 1, i ವ್ಯಾಲ್ಯೂ ಎಷ್ಟದ, ಇನಿಷಿಯಲಿ 1 ಅದ. ಸೊ ಈಗ ಏನಾಗ್ತದ, 1 ಪ್ಲಸ್ 1 2 ಅಂದ್ರೆ ಪ್ರೆಸೆಂಟ್ ಅಲ್ಲಿ i ವ್ಯಾಲ್ಯೂ ಈಸ್ ಟ್ರೂ. ಇಲ್ಲಿ ಬಂತು i ವ್ಯಾಲ್ಯೂ ಎಷ್ಟದ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 100. ಸೊ ಏನಾಗ್ತದೆ, ಕಂಡೀಷನ್ ಟ್ರೂ ಆಗ್ತದೆ. ಸೊ ಟ್ರೂ ಐತಂದ್ರ ನೆಕ್ಸ್ಟ್ ಏನ್ ಮಾಡ್ತದ, ಕಂಡೀಷನ್ ಟ್ರೂ ಆದ್ರೆ ಎಲ್ಲಿ ಬರ್ತದ, ಇಲ್ಲಿ ಬರ್ತದ. ಇಲ್ಲಿ ಬಂದ್ಬಿಟ್ಟು ಸಮ್ ವ್ಯಾಲ್ಯೂ ಎಷ್ಟಿತ್ತು, ಸಮ್ ವ್ಯಾಲ್ಯೂ ಈಗೇನ್ ಮಾಡಿದೇವಲ್ಲ, ಫಸ್ಟ್ ಈಗ 0 ಇತ್ತು, ಆಮೇಲೆ ಇದ್ರ i ವ್ಯಾಲ್ಯೂ ಕುಡಿಸ್ದಾಗ 1 ಆಯ್ತು. ಅಂದ್ರೆ ಸಮ್ ವ್ಯಾಲ್ಯೂ 1 ಆಗಿತ್ತು. ಈಗ 1 ಪ್ಲಸ್ 1 i ವ್ಯಾಲ್ಯೂ ಎಷ್ಟದ, ಈಗ 2 ಅದ. 2 ಪ್ಲಸ್ 1 3 ಅಂದ್ರೆ ಸಮ್ ವ್ಯಾಲ್ಯೂ ಎಷ್ಟೈತಿ, ಈಗ 3 ಆಯ್ತು. ನೆಕ್ಸ್ಟ್ i ವ್ಯಾಲ್ಯೂ ಎಷ್ಟದ, 2 ಅದ. 2 ಪ್ಲಸ್ 1 is 3. 3 is less than 100. yes true. ಮತ್ತೆ ವಾಪಸ್ ಬಂತು. ಈಗ ಸಮ್ ವ್ಯಾಲ್ಯೂ ಎಷ್ಟಿತ್ತು, 3 ಇತ್ತು. i ವ್ಯಾಲ್ಯೂ ಎಷ್ಟಾಗಿದೆ, 3 ಆಗಿದೆ. 3 ಪ್ಲಸ್ 3 6. ಯಾರ ವ್ಯಾಲ್ಯೂ, ಸಮ್ ವ್ಯಾಲ್ಯೂ. i ವ್ಯಾಲ್ಯೂ 3 ಇದೆ. 3 ಪ್ಲಸ್ 1 is 4. 4 is less than 100. yes true. ಸೊ ಈ ತರ ಏನಪ್ಪಾ ಅಂತಂದ್ರೆ ಟೋಟಲ್ ಸಮ್ ಮಾಡ್ತದೆ ಯಾವ್ದ್ರದ್ದು, 100 ವ್ಯಾಲ್ಯೂಸ್ ಎಲ್ಲಿಂತ ಫ್ರಮ್ 1 to 100 ರಿಪೀಟೆಡ್ಲಿ ಹಂಗೆ ಎಕ್ಸಿಕ್ಯೂಟ್ ಹಾಕೋತಾ ಹೋಗ್ತದೆ. ಯಾವಾಗ i ವ್ಯಾಲ್ಯೂ
101 ಆಗ್ತದ ಆ ಟೈಮ್ನಾಗ ಏನಾಗ್ತದ ಕಂಡೀಷನ್ ಏನಾಗ್ತದ ಫಾಲ್ಸ್ ಆಗ್ತದ. ಅವಾಗ ಏನ್ ಮಾಡ್ತದೆ ಇದು ಹೊರಗಡೆ ಬಂದ್. ಅರ್ಥ ಆಯ್ತಾ ವೈಲ್ ಮತ್ತು ಡೂ ವೈಲ್ದು? ಸೊ ಫಸ್ಟ್ Yes, sir. ಡೂ ವೈಲ್ ನಾಗ ಫಸ್ಟ್ ಏನಾಗ್ತಾವ ಸ್ಟೇಟ್ಮೆಂಟ್ ಗಳು ಎಕ್ಸಿಕ್ಯೂಟ್ ಆಗ್ತಾವ, ಲಾಸ್ಟ್ ಅಲ್ಲಿ ಕಂಡೀಷನ್ ಚೆಕ್ ಆಗ್ತದ. ಆಸ್ ಇನ್ ದ ವೈಲ್ ಒಳಗ ಫಸ್ಟ್ ಕಂಡೀಷನ್ ಚೆಕ್ ಆಗ್ತದ, ಆಮ್ಯಾಗ ಬಾಡಿಗಳು ಎಕ್ಸಿಕ್ಯೂಟ್ ಆಗ್ತಾವ. ಎರಡದು ಡಿಫರೆನ್ಸ್ ಗೊತ್ತಿರ್ಬೇಕಷ್ಟೇ. ಸೊ ಅದಕ್ಕೆ ಏನಂತಾರ, ವೈಲಿಗೆ ಏನಂತ ಕರೀತಾರ, ಪ್ರೀ ಟೆಸ್ಟೆಡ್ ಅಂತ ಕರೀತಾರ. ಆಸ್ ಡೂ ವೈಲಿಗೆ ಏನಂತ ಕರೀತಾರ, Post tested. ಪೋಸ್ಟ್ ಟೆಸ್ಟೆಡ್ ಅಂತ ಕರೀತಾರ. ಸೊ ಇದು ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ.